ಉಪಸ್ಥಿತರಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶಣ್ಣ ಜಾರಕಿಹೊಳಿಯವರ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ರಾಜು ಸೇಠ್ ಅವರೇ, ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಚಿಂಗ್ಳೆ ಅವರೇ, ಬಹಳಷ್ಟು ಜನ ವೇದಿಕೆ ಮೇಲೆ ಗಣ್ಯಮಾನ್ಯರಿದ್ದಾರೆ, ಮಾಧ್ಯಮದ ಸಹೋದರಿದ್ದಾರೆ. ಸಂತೋಷ್ ಲಾಡ್ ಅವರು ಮಾತಾಡ್ತಾ ಕೂತ್ಕೊಂಡಾಗ ಹೇಳಿದ್ರು, ಅನ್ಆರ್ಗನೈಸೇಷನ್ ಸೆಕ್ಟರ್ನಲ್ಲಿ 91 ಸೆಕ್ಟರ್ಗಳನ್ನು ಗುರುತಿಸಿದ್ದಾರೆ. ಮೊದಲು ಬರೀ 27 ಇತ್ತು. ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ. ಬಹುಶಃ ಅವರು ಕೆಲಸ ಮಾಡುವಂತ ಅಂದ್ರೆ ಕೈಗಳನ್ನು ಪ್ರತಿಯೊಂದು ಹಂತದಲ್ಲಿ ಗುರುತಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂತೋಷ್ ಲಾಡ್ ಅವರೇ, ಯಾವ ಸೆಕ್ಟರ್ನ ತಾವು ಬಿಟ್ಟಿದ್ದೀರಾ? ಮನೆಯಲ್ಲಿ ಪಾತ್ರೆಯನ್ನ ತೊಳೆದನ್ನ ಹಿಡ್ಕೊಂಡು, ಹೂವು ಕಟ್ಟೋದನ್ನ ಹಿಡ್ಕೊಂಡು ಯಾವ ಒಂದು ಸೆಕ್ಟರ್ ಅನ್ನು ಕೂಡ ನೀವು ಬಿಟ್ಟಿಲ್ಲ. ಆ ಬೀಡಿ ಕಟ್ಟೋದು, ಉದ್ಬತ್ತಿ ಮಾಡೋದು ಅದೆಲ್ಲ ರೆಗ್ಯುಲರ್ ಆಗಿರುತ್ತೆ. ಬಟ್ ನೀವು ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನೋದನ್ನ ವಿನೂತನವಾಗಿ ತೆಗೆದುಕೊಂಡು ಬಂದಿದ್ದೀರಾ. ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅನೇಕ ಜನ ಆಟೋ ಓಡಿಸೋರಿದ್ದಾರೆ, ಟ್ರಕ್ ಚಾಲಕರಿದ್ದಾರೆ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಆದರೆ ಪ್ರತಿಯೊಬ್ಬರ ಒಂದು ಶ್ರೇಯೋಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಬಯಸುತ್ತೆ ಅಂತ ಹೇಳಿ ತಾವೇನು ಕಾರ್ಮಿಕರಿಗೆ ಒಂದು ಕೆಲಸವನ್ನ ಮಾಡ್ತಿದ್ದೀರ, ಕಾರ್ಮಿಕರ ಬಗ್ಗೆ ಒಂದು ಕಾಳಜಿಯನ್ನ ತೋರಿಸ್ತಾ ಇದ್ದೀರಾ, ನಿಜವಾಗ್ಲೂ ಉತ್ತಮವಾದಂತ ಶ್ಲಾಘನೀಯ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಬಂಧುಗಳೇ, ಅದು ಯಾವಾಗಲೇ ಬರಲಿ, ಅದು ಕೇಂದ್ರದಲ್ಲಿ ಬರಲಿ, ರಾಜ್ಯದಲ್ಲಿ ಬರಲಿ, ಎಲ್ಲರನ್ನ ಒಳಗೊಂಡಂತ, ಸಮಾನ ಅವಕಾಶವನ್ನ ಕೊಡುವಂತ, ಎಲ್ಲರ ಅಭಿವೃದ್ಧಿಯನ್ನ ಬಯಸುವಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೇ ಬಂದರೂ ಅದು ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೋಡಿ, ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದೀವಿ, ರೈತರಿಗಾಗಿ ತೆಗೆದುಕೊಂಡು ಬಂದಿದ್ದೀವಿ, ಕಾರ್ಮಿಕರಿಗೆ ನಾನೇ ಓದಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಸಂತೋಷ್ ಲಾಡ್ ಅವರು ಇಷ್ಟೊಂದು ಡೀಪ್ ಆಗಿ ಇಲಾಖೆಯನ್ನ ನಿರ್ವಹಿಸಿ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಯಿತು. ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ ಏನು ಸ್ಕೂಲ್ಗಳಿದೆ, ಕಾರ್ಮಿಕರ ಮಕ್ಕಳಿಗೋಸ್ಕರ ಏನು ಸ್ಕೂಲ್ಗಳನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ, ಅದು ನಿಜವಾಗ್ಲೂ ಶ್ಲಾಘನೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ, ನಮ್ಮ ಜಿಲ್ಲೆಗೆ 1 ಕೊಡಬೇಡಿ, ನಮ್ಮ ಜಿಲ್ಲೆಗೆ 3 ಸ್ಕೂಲ್ಗಳನ್ನು ತಾವು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾಕಂತಂದ್ರೆ 18 ಕ್ಷೇತ್ರ ಇರುವಂತ ದೊಡ್ಡ ಜಿಲ್ಲೆ. ಸೊ ಈ ಜಿಲ್ಲೆಗೆ ನೀವು ಬೇರೆ ಜಿಲ್ಲೆ ಹಾಗೆ ನೀವು ಎಲ್ಲಿ ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆ ಅಂತ ಹೋಲಿಸ್ಲಿಕ್ಕೆ ಹೋಗಬೇಡಿ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, 3 ಸ್ಕೂಲ್ಗಳನ್ನ ಮಿನಿಮಮ್ ನೀವು ಕೊಡಬೇಕು ಅಂತ ಕೇಳ್ತೀನಿ. ಜೊತೆಯಲ್ಲಿ ಬಹಳಷ್ಟು ಈ ಕಟ್ಟಡ ಕಾರ್ಮಿಕರು, ನಾನು ಕೇಳಿದೆ ಇವತ್ತು ಬೆಳಗ್ಗೆ ತಮ್ಮ ಆಫೀಸರ್ನ ಕೇಳಿದಾಗ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಕಾರ್ಮಿಕರ ಒಂದು ಲೇಬರ್ ಕಾರ್ಡ್ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರೀ 5,000 ಜನ ಇದೆ ಅಂತ ಹೇಳಿದೆ. ನಾನು ಹೇಳಿದೆ, ಪ್ರತಿಯೊಂದು ಮನೆಯಲ್ಲಿ ಇವತ್ತು ಒಬ್ಬೊಬ್ರು ಲೇಬರ್ ಇದ್ದಾರೆ, ಗೌಂಡಿ ಇದ್ದಾರೆ, ಮೇಸ್ತ್ರಿಗಳಿದ್ದಾರೆ, ಎಲೆಕ್ಟ್ರಿಷಿಯನ್ಗಳಿದ್ದಾರೆ, ಪೇಂಟರ್ ಇದ್ದಾರೆ ಅಂತ ಹೇಳಿದಾಗ ರಿನ್ಯೂವಲ್ ಮಾಡಿಸ್ಬೇಕು ಪ್ರತಿ ವರ್ಷ ಕಾರ್ಡ್ ಅನ್ನ ಅಂತ ತಮ್ಮ ಆಫೀಸರ್ಗಳು ನನಗೆ ಹೇಳಿದ್ರು. ಬಟ್ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅದ್ರ ಪ್ರಚಾರ ಆಗ್ಬೇಕು. ತಾವು ಹೇಳಿದ್ರಿ, ಒಂದು ಗಾಡಿಯನ್ನೇ ನಾನು ಕಳಿಸ್ತಾ ಇದ್ದೀನಿ, ಎಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ ಕಳಿಸಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಉತ್ತಮವಾದಂತ ಒಂದು ಕಾರ್ಯ. ಆದ್ರೆ ಇದ್ದಂತ ಲೇಬರ್ ಕಾರ್ಡ್ ಯಾರು ಜುನಿಯನ್ ಇದ್ದಾರೆ ಅಂತವರದು ಕ್ಯಾನ್ಸಲ್ ಆಗಬಾರ್ದು, ರಿನ್ಯೂವಲ್ ಆಗಬೇಕು ಅಂದ್ರೂ ಕೂಡ ಅತ್ಯಂತ ಸರಳ ರೀತಿಯಾಗಿ ಆ ಕಾರ್ಡ್ಗಳು ರಿನ್ಯೂವಲ್ ಆಗಬೇಕು. ಯಾಕಂತಂದ್ರೆ ಇಷ್ಟೆಲ್ಲ 91 ಸೆಕ್ಟರ್ನಲ್ಲಿ ತಾವು ಕಾರ್ಮಿಕರನ್ನ ಸೇರಿಸಿಕೊಂಡಂತ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಅಂತವರಿಗೆ ಅನ್ಯಾಯ ಆಗಬಾರ್ದು. ಅವ್ರು ರಿನ್ಯೂವಲ್ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಕ್ಕದಿಲ್ಲ. ಸೊ ಆ
ರಿನ್ಯೂವಲ್ ಮಾಡೋದು ಎಷ್ಟು ಕಾರ್ಮಿಕರಿಗೆ ಜವಾಬ್ದಾರಿ ಇದೆಯೋ, ಮಾಡಿಸ್ಕೊಳ್ಳೋದು ಕೂಡ ಕಾರ್ಮಿಕ ಇಲಾಖೆ ಎಲ್ಲ ಸಿಬ್ಬಂದಿಗಳ ಜವಾಬ್ದಾರಿ ಕೂಡ ಇದೆ. ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳು ಊರಿಗೆ ಹೋಗಿ ಈ ಒಂದು ರಿನ್ಯೂವಲ್ ಜಾಥಾ ತರ ಮಾಡಬೇಕು. ಯಾಕಂತಂದ್ರೆ ನಮ್ಮ ಕಾರ್ಮಿಕರು ಬಹಳಷ್ಟು ಮುಗ್ಧರು, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟ ಪಡಬೇಕು, ಕೆಲಸ ಮಾಡಬೇಕು. ಶನಿವಾರದ ದಿನ ಯಾರು ಓನರ್ ಇರ್ತಾರೆ ಅವ್ರ ದುಡ್ಡು ಏನಾದರೂ ಕೊಟ್ರೆ ಮುಂದಿನ ವಾರ ಅವ್ರ ಮನೆ ನಡೆಯುತ್ತೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಳಿದ್ರಿ ಕರ್ನಾಟಕವನ್ನಲ್ಲೂ ರಿನ್ಯೂವಲ್ ಮಾಡಿಸ್ಕೋಬಹುದು, ಗ್ರಾಮವನ್ನಲ್ಲೂ ರಿನ್ಯೂವಲ್ ಮಾಡಿಸ್ಕೋಬಹುದು ಅಂತ. ಬಟ್ ಅವರನ್ನ ಒಂದು ಕಡೆ ಸೇರಿಸಿ ತಮ್ಮ ಸಿಬ್ಬಂದಿಗಳು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ನಮ್ಮ ಲೇಬರ್ಸ್ಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ತಮಗೆ ಒಂದು ವಿನಂತಿಯನ್ನ ಮಾಡಿಕೊಂಡು ಬಹಳಷ್ಟು ದೊಡ್ಡ ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯವರು ಇಲ್ಲಿ ಏರ್ಪಡಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಕೈಯಲ್ಲಿ ಕಾರ್ಮಿಕ ಇಲಾಖೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ, ತಮ್ಮಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ, ಕಾರ್ಮಿಕರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ. ಪ್ರತಿಯೊಬ್ಬ ಕಾರ್ಮಿಕರ ವಿಧಾನಸಭಾ ಮತಕ್ಷೇತ್ರದ ನಾಮಶಾಸಕರು ಶ್ರೀ ಆಸಿಫ್ ಸೇಠ್ ಅವರು ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಜಿಲ್ಲಾ ಸಚಿವರು ಮತ್ತು ಜಿಲ್ಲಾ ಉಪಕುಲಪತಿ ಸಚಿವರು ಸತೀಶ್ವರ ಜಾರಕಿಹೊಳಿ ಸಾಹೇಬರು, ಕಾರ್ಮಿಕ ಸಚಿವರು, ಸಂತೋಷ್ ಲಾಡ್ ಸಾಹೇಬರು, ಮಹಿಳಾ ಮತ್ತು ಮಕ್ಕಳ ಸಚಿವರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆತ್ಮೀಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರು, ಕೂಡ ಅಧ್ಯಕ್ಷ ಚಿಂಗ್ಳೆ ಅವರು ಮತ್ತೆಲ್ಲ ಗಣ್ಯಮಾನ್ಯರು, ಎಲ್ಲ ಇಲಾಖೆದು ಆಫೀಷಿಯಲ್ಸು, ಸಿಬ್ಬಂದಿಗಳು ಮತ್ತೆಲ್ಲ ಕಾರ್ಮಿಕ ಅಣ್ಣ ತಮ್ಮವರು, ಅಕ್ಕ ತಂಗಿಯವರು, ಇವತ್ತು ಟ್ರಾನ್ಸಿಟ್ ಕ್ಯಾಂಪ್ ಉದ್ಘಾಟನೆ ಮತ್ತು ಸ್ಮಾರ್ಟ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಸಂತೋಷ್ ಲಾಡ್ ಸಾಹೇಬರು ಯಾವಾಗಿಂದ ಇಲಾಖೆ ಸಚಿವರಾಗಿದ್ದಾರೆ ಆವಳಿಗೆ ನಾನು ನೋಡ್ತಾ ಇದ್ದೇನೆ. ಕಾರ್ಮಿಕರ ಬಗ್ಗೆ ಕಾಳಜಿ ಮಾಡ್ತಾ ಇರ್ತಾರೋ, ಹೊಸ ಕಾರ್ಯಕ್ರಮ ಮಾಡ್ತಾ ಇರ್ತಾರೋ, ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗೆ, ಗಿಗ್ ವರ್ಕರ್ಸ್ಗೆ, ಬೇರೆ ಬೇರೆ ಕಾರ್ಮಿಕರ ಸಲುವಾಗಿ ಸವಲತ್ತು ಕೊಡಬೇಕು ಅದು ಮಾಡ್ತಾ ಇದ್ದಾರೆ ಅವರು. ತಾವೀಗ ನೋಡಿದಂದ್ರೆ ಇದ್ದೆ 3 ಸಚಿವರಿದ್ದಾರೆ, ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು ಮತ್ತು ಲಕ್ಷ್ಮೀ ಅಕ್ಕ ಅವರು. ಎಲ್ಲರೂ ಹೇಳ್ತಾರೋ ಗ್ಯಾರಂಟಿ ಸ್ಕೀಮ್ ಬಂದ ಮೇಲೆ ಸರ್ಕಾರ ಕಡೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಹಣ ಖರ್ಚಾಗೋದಿಲ್ಲ. ಈಗ ಸತೀಶ್ ಅನ್ನೋದು ಇಲಾಖೆ PWD ಇಲಾಖೆದಲ್ಲೇ ಲಾಸ್ಟ್ 2 ವರ್ಷದಿಂದ 22,000 ಕೋಟಿ ಖರ್ಚಾಗಿದೆ. ಬ್ರಿಡ್ಜಸ್ಸು, ರೋಡು, ಗ್ರಾಮೀಣ ರೋಡು, ಸಿಟಿ ರೋಡು ಎಲ್ಲ ಕಡೆ ಖರ್ಚಾಗ್ತಾ ಇದೆ. ಮತ್ತು ಸಂತೋಷ್ ಲಾಡ್ ಸಾಹೇಬ್ರದ್ದು ಅವ್ರದ್ದು ಇಲಾಖೆದಲ್ಲೇನು ಎಲ್ಲ ಸ್ಮಾರ್ಟ್ ಕಾರ್ಡ್ಸು ಈಗ ನೋಡ್ತಾ ಇದ್ದಾರೆ ನೀವು. ಇಂಥ ಟ್ರಾನ್ಸಿಟ್ ಹೌಸಸ್ಸು ತಾವು ನಮಗೆ ನೆನಪಿರಬೇಕು, ಕೋವಿಡ್ ಯಾವಳಿಗಿಂತ ಅವಳಿಗೂ ಮೈಗ್ರೆಂಟ್ ವರ್ಕರ್ಸ್ಗೂ ಏನು ಪರಿಸ್ಥಿತಿ ಆಗಿತ್ತು. ಅವ್ರು ಹೆಂಗೆ ಇಲ್ಲಿಂದು UP ತನಕ ಹೋಗ್ತಾ ಇದ್ರು. ಅವ್ರಿಗೆ ಇರಲಿಕ್ಕೆ ಜಾಗ ಇರಲಿಲ್ಲ.
ಆವಳಿಗೆ ಇಂಥವ್ರು ಟ್ರಾನ್ಸಿಟ್ ಕ್ಯಾಂಪ್ಸ್ ಇರಲಿಲ್ಲ. ಟ್ರಾನ್ಸಿಟ್ ಕ್ಯಾಂಪ್ಸ್ ಇತ್ತಂದ್ರೆ ಅವ್ರು ಇರ್ಲಿಕ್ಕೆ ಒಂದು ಜಾಗ ಇತ್ತು. ಸಾವಿರದಲ್ಲೇ ಕಾರ್ಮಿಕರು ರೋಡ್ ಮೇಲೆ ಸತ್ತು ಹೋಗಿದ್ದಾರೆ. ಆ ವೇಳೆಗೆ ಎಂಥ ಫೆಸಿಲಿಟೀಸ್ ಇರಲಿಲ್ಲ. ಇದು ಸಂತೋಷ್ ಲಾಡ್ ಸರ್ ಎಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೆ. ಮತ್ತು ನಮ್ಮ ಲಕ್ಷ್ಮಿ ಅಕ್ಕ ಅವರಿದ್ದಾರೆ, ಅವ್ರ ಹೆಸರು ಲಕ್ಷ್ಮಿ, ಅವ್ರ ಗೃಹಲಕ್ಷ್ಮಿ ಕಾರ್ಯಕ್ರಮ ಎಲ್ಲರೂ ಕೊಡ್ತಾ ಇದ್ದಾರೆ. ಪ್ರತಿ ಮನೆಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಗ್ಯಾರಂಟಿ ಯೋಜನೆ 5 ಯೋಜನೆ ಕೊಟ್ಟಿದ್ರು, ಎಲ್ಲ ಯೋಜನೆ ಚಾಲನೆದಲ್ಲೇ ಇದ್ದಾರೆ. ಎಲ್ಲ ಯೋಜನೆ 100% ನಾವು ಕೊಡ್ತಾ ಇದ್ದೇವೆ. ಇವತ್ತು ಸಂತೋಷ್ ಲಾಡ್ ಸಾಹೇಬ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಂಥ ಒಳ್ಳೆ ಟ್ರಾನ್ಸಿಟ್ ಹೋಮ್ ಕೊಟ್ಟಿದ್ದಾರೆ ನಮ್ಮ ಸಿಟಿಗೆ, ಮತ್ತು ಸ್ಮಾರ್ಟ್ ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ಮುಂದೆ ಹಿಂಗೆ ಆ ಕಾರ್ಯಕ್ರಮ ಆಗಲಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಉದ್ಘಾಟನಾ ಪರ ನುಡಿಗಳೊಂದಿಗೆ ವೇದಿಕೆಗೆ ಆಗಮಿಸಿದ್ದಾರೆ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸಂತೋಷ್ ಲಾಡ್ ಸರ್. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮಸ್ಕಾರ ಎಲ್ಲರಿಗೆ. ಅವ ತಾಯಿ ಕೂತ್ಕೊಳ್ಳೋ, ಒಂದು 20 ನಿಮಿಷ ಕೂತ್ಕೊಳ್ಳೋ. ಅವ್ವ ಒಂದು 20 ನಿಮಿಷ ಕೂತ್ಕೊಳ್ಳೋ ತಾಯಿ. ನಮಸ್ಕಾರ ಎಲ್ಲರಿಗೆ. ಏನು ಹೇಳಲ್ಲ ಮಾತಾಡಿ. ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, PWD ಮಿತ್ರರಾಗಿರ್ತಕ್ಕಂಥ ಅಣ್ಣನ ಸಮಾನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಹಿಳಾ ಮಕ್ಕಳ ಖಾತೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಣ್ಣನ ಸಮಾನಾಗಿರ್ತಕ್ಕಂಥ ಆಸಿಫ್ ಶೇಖ್ ಅವರೇ, ನಮ್ಮ ಹಿರಿಯ ಅಣ್ಣನ ಸಮಾನಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಾನ್ ಅವರೇ, ರಮೇಶ್ ಅವರು, ಜಯಂತ್ ಅವರೇ, ವಿಜಯ್ ಕುಮಾರ್ ಅವರೇ, ಅನಿಲ್ ಕುಮಾರ್ ಪಾಟೀಲ್ ಅವರೇ, ಭಾರತಿ ಅವರೇ, ನಮ್ಮ ಚಿಂಗಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಸೇರಿರ್ತಕ್ಕಂಥ ಆತ್ಮೀಯ ಹಿರಿಯರೇ, ಅಕ್ಕಪಕ್ಕದ ನನ್ನ ತಮ್ಮಂದಿರ ಹಾಗೂ ಸ್ನೇಹಿತರಿದ್ದಾರೆ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಬಂಧುಗಳೇ, ಪ್ರಥಮ ಬಾರಿಗೆ ಈ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾವಿವತ್ತು 91 ಸೆಕ್ಟರ್ಗಳನ್ನ 91 ವರ್ಗಗಳ ಜನರುಗಳನ್ನ ಯಾರು ಸಣ್ಣ ಸಣ್ಣ ಕಸುಬನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗುರುತಿಸಬೇಕು, ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮುಖಾಂತರ ಅವರಿಗೆ ಅವರ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಂತ ಹೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಬಂಧುಗಳೇ. ಹಂಗಾಗಿ ಒಂದು 91 ಸೆಕ್ಟರ್ಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಅಂದಾಜಿನಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನ ಏನು ನೋಂದಣಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೆ ಅವರಿಗೆ ಕಾರ್ಡ್ ಕೊಡಬೇಕೆಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವಿಲ್ಲಿ ಸೇರಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರು, ನಮ್ಮ ಕಾರ್ಮಿಕರ ವಲಯ ಎಲ್ಲ ಸಂಘಟಿತ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಏನು ಸೇರಿದ್ದೀರಿ. ನನ್ನ ವೈದ್ಯರ ಪರವಾಗಿ, ವೇದಿಕೆ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಈ ಅಸಂಘಟಿತ ಕಾರ್ಮಿಕರ ನಾವು ನಿಮಗೆ ಜಾಸ್ತಿ ದುಡ್ಡಿಲ್ಲ, ಏನು 1 ಲಕ್ಷವರೆಗೆ ಅನುಕೂಲ ಆದರೆ ಯಾರನ್ನ ಜೀವ ಕಳ್ಕೊಂಡ್ರೆ 1 ಲಕ್ಷವರೆಗಿದೆ, ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ 1 ಲಕ್ಷ ರೂಪಾಯಿ ಇದೆ, ಮೆಡಿಕಲ್ ರಿಯಂಬರ್ಸ್ಮೆಂಟ್ಗೆ 50,000 ಕೊಡ್ತಾ ಇದ್ದೀವಿ. ಇಲ್ಲಿ ವೇದಿಕೆ ಮೇಲೆ ಸತೀಶ್ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳೆದ 2 ವರ್ಷಗಳಿಂದ ಈ ಎಲ್ಲ ಅಸಂಘಟಿತ ವರ್ಗಗಳ ಜನರಿಗೆ
ಯಾರು ಝೊಮ್ಯಾಟೊ, ಸ್ವಿಗ್ಗಿ, ಅಮೆಝಾನ್ ಈ ತರ ಬ್ಲಿಂಕಿಟ್ ಇರ್ತಕ್ಕಂಥ ಯಾರು ಬ್ಯಾಂಕ್ನಲ್ಲಿ ಯಾರು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರು ಈ ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಗೀಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಇವತ್ತು ಈ ವ್ಯಕ್ತಿ ಮುಖಾಂತರ ರಾಹುಲ್ ಗಾಂಧಿ ಅವರು ನಮಸ್ತೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಈ ಒಂದು ಗಿಗ್ ಆರ್ಗನೈಸೇಷನ್ ಗಿಗ್ ವರ್ಕರ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋಗಿ ಮನವಿ ಮಾಡಿದಾಗ ಅವರು ಹೆಚ್ಚಿನ ಕಾಳಜಿ ವಹಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಗಿಗ್ ಬಿಲ್ ಅತಿ ಉತ್ತಮವಾದಂತಹ ಬಿಲ್ ಭಾರತ ದೇಶದಲ್ಲಿ ಎಲ್ಲೇ ಬಂದಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಜನರು ಇದರ ವಲಯದಲ್ಲಿ ಬರ್ತಾರೆ. ಅವ್ರು ಅನುಕೂಲ ಆಗ್ತಕ್ಕಂಥ ಕೆಲಸ ಎರಡನೇ ಸಿನಿಮಾ ಅಂತ ಹೇಳ್ತೇವೆ. ಭಾರತ ದೇಶದಲ್ಲಿ ಸಿನಿಮಾ ಅಂತಂದ್ರೆ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಜನರು ವರ್ಷದಲ್ಲಿ ಪಿಕ್ಚರ್ ಅನ್ನು ನೋಡ್ತಾರೆ. ಆ ಟಿಕೆಟ್ ಏನಿದೆ, ಆ ಟಿಕೆಟ್ ವ್ಯಾಲ್ಯೂ ಏನಿದೆ, ಆ ಟಿಕೆಟ್ಗೆ ನಾವು 1-5% ಒಳಗಡೆ ಸೆಸ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ. ಅದರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ ಅಷ್ಟೇ ದುಡ್ಡು ಕೊಡುತ್ತೆ. ಅದರಿಂದ ಸುಮಾರು ಲಕ್ಷಾಂತರ ಜನರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಇರ್ಬೋದು, ಸ್ಪಾಟ್ ಬಾಯ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಸ್ಟಂಟ್ ಮ್ಯಾನ್ಗಳು ಇರ್ಬೋದು, ಸೈಡ್ ಡಾನ್ಸರ್ಸ್ ಇರ್ಬೋದು, ಡೈಲಿ ಬರ್ತಕ್ಕಂಥ ಆಕ್ಟಿಂಗ್ ಮಾಡ್ತಕ್ಕಂಥ ಜನರು ಇರ್ಬೋದು, ಸೈಡ್ ಆರ್ಟಿಸ್ಟ್ ಇರ್ಬೋದು, ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಕರ್ನಾಟಕ ರಾಜ್ಯದಲ್ಲಿ ಮೂಲೆಗಳಿರ್ತಕ್ಕಂಥ ಗೊಂಗಾಟ ಮಾಡ್ತಕ್ಕಂಥವ್ರು, ತೊಗಲ್ಗೊಂಗ ಆಟ ಮಾಡ್ತಕ್ಕಂಥವ್ರು, ಕಿಣಕ್ಕಾದ್ರು, ಯಾರು ಈ ರೀತಿಯ ವೃತ್ತಿಯಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲು ಕರ್ನಾಟಕ ರಾಜ್ಯ ಪ್ರಮುಖವಾಗಿ ಭಾರತ ದೇಶದಲ್ಲಿ ಮಾಡಿದಂತೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇವೆ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಆಲ್ರೆಡಿ ನಮಗೆ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಗಿದೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಯಾರು ಡ್ರೈವರ್ಗಳಿದ್ದಾರೆ, ಮೊದಲು ಯಾರು ವೈಟ್ ಬ್ಯಾಗ್ ಇತ್ತು ಬ್ಯಾಗಿಗೆ ಮಾತ್ರ ಅವರು ನಮಗೆ ಟ್ರಾನ್ಸ್ಪೋರ್ಟ್ ಬಿಲ್ ರಿಜಿಸ್ಟರ್ ಮಾಡ್ತಾ ಇದ್ವಿ. ಇವತ್ತು ಯಾರತ್ರ ಕಮರ್ಷಿಯಲ್ ಲೈಸೆನ್ಸ್ ಇದೆ, ಯಾರು ಆಟೋ ರಿಕ್ಷಾ ಡ್ರೈವರ್ ಇದ್ದಾರೆ, 407 ಡ್ರೈವರ್ ಇದ್ದಾರೆ, ಯಾರು ಸಿಮೆಂಟ್ ಟ್ರಕ್ ಡ್ರೈವರ್ ಇದ್ದಾರೆ, ಬಸ್ ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಕಮರ್ಷಿಯಲ್ ಗಾಡಿ ಓಡಿಸ್ತಕ್ಕಂಥ ಯಾರೇ ಡ್ರೈವರ್ ಇರ್ಬೋದು, ಪಂಚರ್ ಮೆಕ್ಯಾನಿಕ್ ಇರ್ಬೋದು, ಬೈಕ್ ಮೆಕ್ಯಾನಿಕ್ ಇರ್ಬೋದು, ನಿಮಗೆ ಯಾರು ಗ್ಯಾರೇಜ್ ಮಾಲೀಕ ಇರ್ಬೋದು, ಇವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಬರ್ತಾರೆ. ಪ್ರಪ್ರಥಮವಾಗಿ ಇವತ್ತು ಯಾರಿಗಾರ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಯಾಕೆ ಟ್ರಾನ್ಸ್ಪೋರ್ಟ್ ಬಿಲ್ ಬಗ್ಗೆ ಒತ್ತಡ ತಂದಿದ್ದೀವಿ ಅಂತಂದ್ರೆ ಇಲ್ಲಿ ಜಿಲ್ಲಾ ನಿಮಗೆ ಮಾಹಿತಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ ಕರ್ನಾಟಕದಲ್ಲಿ ತಾಸಿಗೆ 20 ಆಕ್ಸಿಡೆಂಟ್ಗಳಾಗ್ತವೆ. ಒಂದು ತಾಸಿಗೆ ದಿನಕ್ಕೆ 450 ಆಕ್ಸಿಡೆಂಟ್ಗಳು, ವರ್ಷದಲ್ಲಿ 450,000 ಆಕ್ಸಿಡೆಂಟ್ಗಳು. ಎಲ್ಲರಿಗಿಂತ ಹೆಚ್ಚಾಗಿ 1,60,000 ಜನ ಈ ಆಕ್ಸಿಡೆಂಟ್ ರೋಡ್ ಆಕ್ಸಿಡೆಂಟ್ ಜೀವ ಕಳ್ಕೊಳ್ತಾರೆ. ಇದು ನಿಖರವಾಗಿ ರಿಪೋರ್ಟ್ ಪ್ರಕಾರ ಯಾವ 1,60,000 ಜನ ಜೀವ ಕಳ್ಕೊಳ್ತಾರೆ. ಸುಮಾರು 70% ಜನರು 15 ವರ್ಷ ಮೇಲೆ 45 ವರ್ಷ ಕೆಳಗಿದ್ದಾರೆ. ಇದು ಭಾರತ ದೇಶದ ಜಿಡಿಪಿಗೆ 3% ಹಾನಿಯಾಗತಕ್ಕಂಥದ್ದಿದೆ. ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ದುಡ್ಡು ಕೊಡ್ತಕ್ಕಂಥ ಮುಂಜಾಗ್ರತೆ ವಹಿಸಬೇಕು. ಸೇಫ್ಟಿ ಬಗ್ಗೆ ಪ್ರಮೋಷನ್ ಆಗ್ಬೇಕೆಂಬ ಸದುದ್ದೇಶದಿಂದ ಕೂಡ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೆಲಸ ಮಾಡ್ತಾ ಇದೆ. ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸುಮಾರು 6 ಲಕ್ಷ ಜನಕ್ಕೆ ಅನಾನುಕೂಲ ಆಗಿದ್ರೆ, ಇಂಡೈರೆಕ್ಟ್ ಆಗಿ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥ ಈ ಒಂದು ಅಪಘಾತವನ್ನ ಮಾನ್ಯ ಸಚಿವರು ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ನಿಮ್ಮ ಜಿಲ್ಲೆಗಳಲ್ಲಿ, ಆಮೇಲೆ ಸತೀಶ್ ಅಣ್ಣ ದಯಮಾಡಿ ಸ್ವಲ್ಪ ನೀವು ಕೆಡಿಪಿ ಮೀಟಿಂಗ್ ನಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿದಾವೆ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಝೋನ್ಗಳಿದಾವೆ, ಅದ್ರ ಬಗ್ಗೆ ಸೇಫ್ಟಿ ತಗೊಳ್ತಕ್ಕಂಥದ್ದು ಸ್ವಲ್ಪ ತಾವು ತಮ್ಮ ಇರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ ತಾವು ಸ್ವಲ್ಪ ಒತ್ತಡವನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೀನಿ. ಅದ್ರ ಜೊತೆಗೆ ಮುಂದೆ ಡೊಮೆಸ್ಟಿಕ್ ಬಿಲ್ ಅನ್ನು ತರ್ತಾ ಇದೀವಿ. ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾ ಇದಾರೆ ಅವರಿಗೆ ಈ ದೇಶದಲ್ಲಿ ಸಮರ್ಪಕವಾಗಿ ಗೌರವ ಇರಬೇಕು. ಅವ್ರೇನು ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ತಕ್ಕವಾಗಿ ಅವರಿಗೆ ಹಣವನ್ನು ಸಿಗಬೇಕೆಂಬ ಸದುದ್ದೇಶದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಈ ಡೊಮೆಸ್ಟಿಕ್ ಬಿಲ್ ಅಂತ ತರ್ತಾ ಇದೀವಿ. ಇನ್ನೊಂದು ಕಾರ್ಯಕ್ರಮ ಸತೀಶ್ ಅಣ್ಣ ಅವರೇ, ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ನ.
ಈ ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರು SC/ST ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ಯಾರು SC/ST ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ನಾವು 2 ವರ್ಷವರೆಗೆ ಅವರಿಗೆ 7,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಒಂದು ಮಕ್ಕಳಿಗೆ ಅಲ್ಲೇ ಕೆಲಸ ಸಿಗ್ಬೇಕು, ಎರಡನೇದು ಸಣ್ಣ ಉದ್ಯಮಿದಾರರಿಗೆ ಅನುಕೂಲ ಆಗ್ಬೇಕಂತ ಈ ಕಾರ್ಯಕ್ರಮ ನಾನು 2017 ಇಸ್ವಿಯಲ್ಲಿ ಸಚಿವನಿದ್ದಾಗ ಪ್ರಾರಂಭ ಮಾಡಿದ್ದೆ. ಅವಾಗ 3,000 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಂಡು ಯಾರು ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರು ಸಣ್ಣ ಉದ್ಯಮಿದಾರರಿದ್ದೀರಿ, ಯಾರು SC/ST ಜನಾಂಗದ ಮಕ್ಕಳಿಗೆ ಕೆಲಸವನ್ನು ಕೊಡ್ತೀರಿ, ಅವರಿಗೆ ನಾವು 2 ವರ್ಷವರೆಗೆ ನಮ್ಮ ಇಲಾಖೆಯಿಂದ 7,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಗ್ರಾಚ್ಯುಟಿ ಅಂತಕ್ಕಂಥದನ್ನ ಮಾಧ್ಯಮದವರು ಹೇಳಿದರೆ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಇದನ್ನ ಜಾಸ್ತಿ ಇದ್ರ ಬಗ್ಗೆ ಪಬ್ಲಿಸಿಟಿ ಕೊಡಬೇಕು. ಈ ಗ್ರಾಚ್ಯುಟಿ ಕಂಪಲ್ಸರಿ ಮಾಡಿದೀವಿ. ಅಂದ್ರೆ ಯಾವ ಉದ್ಯಮಿದಾರರು 20ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಯಾರು ಅವ್ರಿಗೆ ಕೆಲಸವನ್ನು ಕೊಟ್ಟಿರ್ತಾರೆ, ಅವರು ಗ್ರಾಚ್ಯುಟಿನ ಇನ್ಶೂರೆನ್ಸ್ ಮುಖಾಂತರ ಬ್ಯಾಂಕ್ ಅಲ್ಲಿ ಅಥವಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಅವರು ಪ್ರೀಮಿಯಂ ಕಟ್ಕೊಳ್ಬೇಕು. ಅಂದ್ರೆ ಮುಂದೆ ಸರ್ಕಾರ ಇದೆ, ಇಲ್ಲಿ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ 22,000 ಕೋಟಿಯಷ್ಟು ಕೆಲಸ ಎಲ್ಲಿ ಆಗಿದ್ರೆ ಅದು PWD ಇಲಾಖೆಯಲ್ಲಿ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಸುಮಾರು 8,526 ಕಿಲೋಮೀಟರ್ಗಳು ನಮ್ದು ಡಿಸ್ಟ್ರಿಕ್ಟ್ ರೋಡ್ ಇರ್ಬೋದು, ಸ್ಟೇಟ್ ಇರ್ಬೋದು, ನ್ಯಾಷನಲ್ ಹೈವೇಗಳು ಇರ್ಬೋದು, ಇವಕ್ಕೆಲ್ಲ ಬ್ರಿಡ್ಜಸ್ಗಳು ಇರ್ಬೋದು, ಸಮರ್ಪಕವಾಗಿ ಇವತ್ತು ನಮ್ಮ ಇಲಾಖೆಗಾಗ್ಲಿ ಅಥವಾ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಏನ್ ಬಿಜೆಪಿ ಹೇಳ್ತಾರೆ, ಇದಕ್ಕೆ ಅವರಿಗೆ ತಕ್ಕ ಉತ್ತರವನ್ನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆಯಲ್ಲಿ ಸುಮಾರು 1,24 ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಅಂತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿದೆ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಿಜೆಪಿ ಅವರಿಗೆ ಒಂದು ಸವಾಲಿದೆ. ನಾವು ಈ 5 ಗ್ಯಾರಂಟಿಗಳು ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು? ವರ್ಷಕ್ಕೆ 60,000 ಕೋಟಿ. 5 ವರ್ಷಕ್ಕೆ ಎಷ್ಟಾಯ್ತು ನೀವು ಲೆಕ್ಕ ಹಾಕ್ರಿ. ಕಿತ್ನೋ ಬೇಜಾನ್ 3 ಲಕ್ಷ ಕೋಟಿ. ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಬಡವರ ಮನೆಗೆ ದುಡ್ಡು ಮುಟ್ಟತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಸಂದರ್ಭಕ್ಕೆ ಬಯಸ್ತೇನೆ. ನಾವು 3 ಲಕ್ಷ ಕೋಟಿ ಕೊಟ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕಳೆದ 11 ವರ್ಷ ಆಯ್ತು ಮೋದಿ ಸಾಹೇಬ್ ಸರ್ಕಾರ ಬಂದು ಅವ್ರು ನೋಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, 2016-18 ಇಸ್ವಿನಲ್ಲಿ ಅದಾನಿ ಅವರ ಆದಾಯ ಕೇವಲ 64,000 ಕೋಟಿ ಇತ್ತು. ಇಟ್ ವಾಸ್ ಓನ್ಲಿ $8 ಬಿಲಿಯನ್. ಇವತ್ತು ಅದಾನಿ ಅವರ ಆದಾಯ 13 ಲಕ್ಷ ಕೋಟಿ ಇದೆ ಬಂಧುಗಳೇ. ನಾವು ಕೆರೆ ನೀರು ಎಲ್ಲಿಗೆ ಚೆಲ್ಬೇಕು? ಕೆರೆಯ ನೀರು ಕೆಲ್ಲಿಗೆ ಚೆಲ್ತಾ ಇದೀವಿ. ನಾವು ಬಡವರಿಗೆ ದುಡ್ಡು ಕೊಡ್ತಾ ಇದ್ರೆ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಇವತ್ತು ಸುಮಾರು 13 ಲಕ್ಷ ಕೋಟಿ ಲಾಭ ಅದಾನಿಯವ್ರದ್ದಾಗಿದೆ. ಅದೇ ರೀತಿಯಾಗಿ ರಿಲಯನ್ಸ್ ಕಂಪನಿ ಅವ್ರದ್ದು 25 ಲಕ್ಷ ಕೋಟಿ. ಈ ತರ ಹೇಳ್ತಾ ಹೋದ್ರೆ ಹಲವಾರು ಹೇಳ್ಬೋದು. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಮಾತಾಡ ಸಾಕ ಬಿಜೆಪಿ ಅವರು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. $4 ಟ್ರಿಲಿಯನ್ GDP ಅಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಸ್ವಲ್ಪ ನನಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನೀವು ಇದನ್ನ ಕೇಳಬೇಕು. ಇದು $4 ಟ್ರಿಲಿಯನ್ ಎಕಾನಮಿ ಇದೆ. ಇದು 145 ಕೋಟಿ ಜನರ ವಹಿವಾಟದ ಖರ್ಚು. ವರ್ಷದಲ್ಲಿ 145 ಕೋಟಿ ಜನ ಏನು ವಹಿವಾಟದಲ್ಲಿ ಖರ್ಚು ಮಾಡ್ತಾರೆ, ಅದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ದೇಶದ GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಸೇರಿದ್ರೆ ನಾವು $4 ಟ್ರಿಲಿಯನ್ ಎಕಾನಮಿ. ಏನೋ ಬಿಜೆಪಿ ಅವರು ಬೆನ್ ತಟ್ಕೊಂಡು ಹೇಳಿದ್ದು. ಒಂದು ಉದಾಹರಣೆ ಕೊಡ್ತೀನಿ. ಇದೇ ಅಮೆರಿಕ ಸುಮಾರು 26 ಕೋಟಿ ಜನಸಂಖ್ಯೆ ಇದೆ, ಆದ್ರೆ ಅವ್ರದ್ದು $28 ಟ್ರಿಲಿಯನ್ ಎಕಾನಮಿ ಇದೆ. ಚೈನಾ ನಮ್ಮಷ್ಟೇ ಇರ್ತಕ್ಕಂಥ ಏನು 140 ಕೋಟಿ ಜನಸಂಖ್ಯೆ ಚೈನಾದಿದೆ, ಆದ್ರೆ ಅವರು 19
$1 trillion ಎಕಾನಮಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತದೆ. ಅಂದ್ರೆ ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಎಷ್ಟು ಆದಾಯನ ದುಡಿತಾನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗಿರ್ತದೆ. ಇದ್ರ ಬಗ್ಗೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ನೀವು ಬಿಜೆಪಿಯವರನ್ನ ಪ್ರಶ್ನೆ ಮಾಡಬೇಕು. ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಯಾಕಿದೆ ಅಂತಂದ್ರೆ ಏನು ನಾವು 60,000 ಕೋಟಿ ಬಡವರಿಗೆ ಕೊಡ್ತಾ ಇದೀವಿ, ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರುತ್ತೆ. ಅದರಿಂದ ಬಡವರಿಗೆ ಖರ್ಚು ಮಾಡತಕ್ಕಂತ ಶಕ್ತಿ ಜಾಸ್ತಿ ಮಾಡಿದ್ಕೆ ಇವತ್ತು ಭಾರತ ದೇಶದಲ್ಲಿ 2,02,000 ವರ್ಷಕ್ಕೆ ಆದಾಯ ಖರ್ಚು ಮಾಡತಕ್ಕಂತ ರಾಜ್ಯ ಯಾವುದೇ ಇದ್ರೆ ಅದು ಕರ್ನಾಟಕ ರಾಜ್ಯದ. ಈ ಸಂದರ್ಭ ಕೇಳಿಕೆ ಬಯಸ್ತೇನೆ ನಿಮಗೆ. ಗುಜರಾತ್ 10 ನಂಬರ್ ಇಲ್ಲ ಸತೀಶಣ್ಣ. ಗುಜರಾತ್ ಮಾಡೆಲ್ ಇವ್ರೇನು ಮಾಡ್ತಾ ಇದ್ದಾರೆ, ಗುಜರಾತ್ ಯಾವ್ದ್ರಲ್ಲಿ ನಂಬರ್ 1 ಇಲ್ಲ. ಬಿಜೆಪಿ ಇಡೀ ದೇಶಕ್ಕೆ ಗುಜರಾತ್ ನಂಬರ್ 1 ಮಾಡಲ್ ಅಂತ ಹೇಳಿ ಇವತ್ತು ಮಾಡಿರ್ತಕ್ಕಂಥ ಬಿಜೆಪಿ ಅವರಿಗೆ ಇದು ಸಮಯದ ಅಭಾವ ಇದೆ. ಅದಕ್ಕೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಅದಕ್ಕಾಗಿ ಬಹಳಷ್ಟು ಜನರು ತಾವಿಲ್ಲಿ ಸೇರಿದಿರಿ, ಸಮಯದ ಅಭಾವ ಬೇರಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಸ್ಟೇಟ್ ಬೈ ನಮ್ಮ ಆಸಿಫ್ ಸೇಠ್ನವರು 3 ದಿನ ಕಾಲ ಇಲ್ಲಿ ವಿಶೇಷವಾಗಿ ಇಲ್ಲಿ ಬಂದ್ಬಿಟ್ಟು ಅವರೇ ನೇರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಈ ಟೆಂಟ್ ಹೊಡೆದಾಗಿರ್ಲಿ ಎಲ್ಲಾ ಕೆಲಸಗಳಿಗೆ ಅವರು ಭಾಗಿಯಾಗಿದ್ದಾರೆ. ಸತೀಶ್ ಅಣ್ಣ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ತಮ್ಮ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ನಮ್ಮ ಇಲಾಖೆಯವರು, ನಮ್ಮ ಸಣ್ಣ ಇಲಾಖೆ, ಈ ಒಂದು ಇಲಾಖೆ ಇಷ್ಟು ಜನನ ಸೇರಿಸಬೇಕಂದ್ರೆ ಬಹಳ ಕಷ್ಟ ಇದೆ. ಹಂಗಾಗಿ ನಮ್ಮ ಡಾಟಾ ಎಂಟ್ರಿ ಆಪರೇಟರು, ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸರ್ಗಳು, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳು, ಲೇಬರ್ ಆಫೀಸರ್ಗಳು, ಎಎಲ್ಸಿಗಳು ಪ್ರತಿಯೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ಅದಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಜನರಿಗೆ ಮನವಿ ಇದೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಯಾವತ್ತಿಗೂ ಬಡವರ ಪರವಾಗಿ ಕೆಲಸ ಮಾಡ್ತೀವಿ, ಮುಂದೇನು ಮಾಡ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಶಕ್ತಿಯ ಕಾರ್ಯಕ್ರಮ 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಎಷ್ಟಮ್ಮ ಯಾವ ತಾಯಿ ಫೋನ್ ಬಿಡಬೇಕ, ಕೇಳಬೇಲಿ ತಾಯಿ ಕರೀಲಿ, ಯಾವ ಕೇಳಬೇಲ್ಲ ನಿಮಿಷ ಕರೀಲ, ಕೇಳಬೇಕು ಮರಾಠಿ ಅಂತ ಕೈ ತಾಯಿಗೆ ತೊಡ. 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು 500 ಕೋಟಿ ಹೆಣ್ಮಕ್ಳು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಗುಡಿ, ಗುಂಡಾರ, ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ವಿಠಲ, ಶ್ರೀ ಗುರುದೇವ ದತ್ತ, ಅಲ್ಲಾಹ್ ಬರಲ್ಲ, ಜೀಸಸ್, ದುರ್ಗಮ್ಮ, ಮಾರಮ್ಮ, ಕಾಳಮ್ಮ ಎಲ್ಲ ಗುಡಿಗಳಿಗೆ ಹೆಣ್ಮಕ್ಳು ಹೋಗಿದ್ದಾರೆ. ಆ ಹೆಣ್ಮಕ್ಳ ಆಶೀರ್ವಾದ ರಾಹುಲ್ ಗಾಂಧಿ ಮೇಲೆ, ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಲಿ, ಸಿದ್ದರಾಮಯ್ಯ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರ ಮೇಲೆ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮಾತಲ್ಲ, ಅದು ಮಿಂಚಿನ ಸಂಚಲನವಾಗಿ ಪ್ರತಿಯೊಬ್ಬ ಕಾರ್ಮಿಕನ ನೆಮ್ಮದಿಯ ಜೀವನದ ಕೈಗನ್ನಡಿಯಾಗಿದ್ದು. ಧನ್ಯವಾದಗಳು ಸರ್. ಇದೀಗ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಇದೀಗ ತಾನೇ ಆಗಮಿಸಿರುವಂತಹ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಶ್ರೀ ಲಕ್ಷ್ಮಣರಾವ್ ಚಿಂಗ್ಲೆ ಸರ್ ಇವರನ್ನ ಈ ಒಂದು ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ.